ಹರಿಯಾಣದಲ್ಲಿ ಶಂಕಿತ ಉಗ್ರ ಸುಹೇಲ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಂಕಿತ ಉಗ್ರನನ್ನ ಕಸ್ಟಡಿಗೆ ಪಡೆಯಲಿದ್ದಾರೆ ಪೊಲೀಸರು. ನಿನ್ನೆ ಮೆಡಿಕಲ್ ಟೆಸ್ಟ್ ಆಯಿತು. ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. 4 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಈಗ ಕೋರ್ಟ್. ಹಾಗಾಗಿ ಇವತ್ತು ಪೊಲೀಸ್ ಕಸ್ಟಡಿಗೆ ಹರಿಹರ ಗ್ರಾಮಾಂತರ ಪೊಲೀಸರು ಕೇಳ್ತಾರೆ, ಕಸ್ಟಡಿಗೆ ವಾಪಸ್ ತೆಗೆದುಕೊಳ್ತಾರೆ. ಮತ್ತಷ್ಟು ವಿಚಾರಣೆ ಆಗಬೇಕಾಗುತ್ತೆ. ಹರಿಹರ ಗ್ರಾಮಾಂತರ ಠಾಣೆಗೆ ATI ಹಾಗೂ NIA ಟೀಮ್ ಕೂಡ ಆಗಮಿಸಿದೆ. 2 ಟೀಮ್ನಿಂದ 4 ಜನ ಅಧಿಕಾರಿಗಳು ಈಗ ಬಂದಿದ್ದಾರೆ. ಪಾಕ್ ಉಗ್ರ ಸಂಘಟನೆಯೊಂದಿಗೆ ಈತನ ಸಂಪರ್ಕ ಇತ್ತು ಅನ್ನೋದು. ಹಾಗಾಗಿ ಹೇಗೆ ಆ ಕಾಂಟ್ಯಾಕ್ಟ್ ಬೆಳೀತು, ಇವರ ಆಕ್ಟಿವಿಟೀಸ್ ಏನು, ಇವರ ಕೆಲಸ ಕಾರ್ಯಗಳು ಏನು, ಹೇಗೆ ಲಿಂಕ್ ಆಯಿತು, ಏನು ಎತ್ತ ಎಲ್ಲದರ ಬಗ್ಗೆ ಆಳವಾಗಿ ತನಿಖೆ ಆಗಬೇಕಾಗತ್ತೆ. ನಿನ್ನೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈಗ ಕೋರ್ಟ್ಗೆ ಮನವಿ ಮಾಡಿಕೊಂಡ್ರು ಪೊಲೀಸರು. ಹಾಗಾಗಿ 4 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜಪ್ಪ, ಈಗ ಮೆಡಿಕಲ್ ಟೆಸ್ಟ್ ಆದ ನಂತರ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ, ಹೇಗೆಲ್ಲ ವಿಚಾರಣೆ ನಡೆಯುತ್ತೆ? ಮಂಜಪ್ಪ, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ? ಈಗ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಈಗ ಹರಿಹರದಲ್ಲಿ ಶಂಕಿತ ಉಗ್ರ ಸುಹೇಲ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಅರೆಸ್ಟ್ ಮಾಡಿ ತುಮಕೂರಿಗೆ ಕರೆದುಕೊಂಡು ಹೋಗಿದ್ರು. ತುಮಕೂರಲ್ಲೂ ಕೂಡ ಈತನ ಸ್ನೇಹಿತರಿದ್ರು ಅನ್ನೋದು. ತುಮಕೂರಲ್ಲೂ ಕೂಡ ಕೆಲವೊಂದಿಷ್ಟು ಜನ ಸಿಕ್ಕಾಕಿಕೊಂಡಿದ್ದಾರೆ. ಅಲ್ಲಿ ಏನೇನು ಮಾಡ್ತಾ ಇದ್ರು ಆ ಸ್ಥಳಗಳಲ್ಲೂ ಕೂಡ ಪರಿಶೀಲನೆ ಮಾಡಿ ವಾಪಸ್ ಬಂದಿದ್ದಾರೆ. ಅಲ್ಲಿಂದ ನೇರವಾಗಿ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ. ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಿ ಈಗ ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜಪ್ಪ, ಈಗ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಸೊ ಕಸ್ಟಡಿಯಲ್ಲಿ ಯಾವ ಆಯಾಮದ ಮುಖಾಂತರ ತನಿಖೆ ಆಗಬಹುದು, ಈತನ ಕೆಲಸ ಕಾರ್ಯಗಳು ಪೆಂಡಿಂಗ್ ಮಾಡ್ತಾ ಇದೆ ಅನ್ನೋದು, ಪೆಂಡಿಂಗ್ ಜೊತೆಗೆ ಈತನ ಕೆಲಸ ಕಾರ್ಯಗಳು ಹೇಗೆ, ಮುಂದಿನ ತನಿಖೆ ಯಾವ ರೀತಿಯಾಗಿ ಆಗತ್ತೆ ಅಂತ ಹೇಳಿ? ಖಂಡಿತವಾಗಿ ಹೇಮಂತ್, ಏನು ದಾವಣಗೆರೆಯ ಹರಿಹರ ತಾಲೂಕಿನ ಬನ್ನಿಕೋಡ್ ಒಂದು ಗ್ರಾಮದಲ್ಲಿ ಒಂದು ಸುಹೇಲ್ ಅಂತಕ್ಕಂಥ ವ್ಯಕ್ತಿಯನ್ನು ಶಂಕಿತ ಉಗ್ರ ಅಂತೇಳಿ ಬಂಧನ ಮಾಡಿದ್ದಾರೆ. ಆ ವ್ಯಕ್ತಿಯ ಒಂದು ಚಲನವಲನ ಮತ್ತು ಅವರು ಉಗ್ರಗಾಮಿ ಸಂಘಟನೆಗಳೊಂದಿಗೆ ಹೊಂದಿರತಕ್ಕಂಥ ಸಂಪರ್ಕ ಮೇಲೆ ಸಂಭಾಷಣೆಗಳನ್ನೆಲ್ಲವನ್ನು ಕೂಡ ರಿಟ್ರೀವ್ ಮಾಡ್ತಕ್ಕಂಥ ಪ್ರಯತ್ನ ಈಗಾಗಲೇ ಮಾಡಿರ್ತಕ್ಕಂಥದ್ದು. ನಿನ್ನೆ ಈ ಒಂದು ಶಂಕಿತ ಉಗ್ರನನ್ನ ಹರಿಹರದ ಗ್ರಾಮಾಂತರ ಪೊಲೀಸರು ಕೂಡ ಏನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಈಗಾಗಲೇ ಜೆಸಿಗೆ ನೀಡಲಾಗಿತ್ತು. ಜೆಸಿಯ ನಂತರದಲ್ಲಿ 4 ದಿನಗಳವರೆಗೆ ಆ ವ್ಯಕ್ತಿಯನ್ನು ಕಾರಾಗೃಹಕ್ಕೆ ಕಳಿಸಲಾಗಿತ್ತು. ನಂತರದಲ್ಲಿ ಈಗ ಆ ವ್ಯಕ್ತಿಯನ್ನು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡಿತಕ್ಕಂಥ ಪ್ರಯತ್ನ ಮಾಡಿದ್ರು. ಅದರಂತೆ ಈಗ ಏನು 10 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಕೂಡ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಶಂಕಿತ ಉಗ್ರನನ್ನು ಕಾರಾಗೃಹದಿಂದ ಈಗಾಗಲೇ ಏನು ಹರಿಹರದ ರೂರಲ್ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆತರುವಂತ ಪೊಲೀಸ್ ಕರೆತರುವ ಪ್ರಯತ್ನ ಮಾಡಲಾಗ್ತಿದೆ. ಹಾಗಾಗಿ ಈ ಒಂದು ಹೆಚ್ಚಿನ ವಿಚಾರಣೆಗಾಗಿ ಏನು ಕೇಂದ್ರ ತನಿಖಾ ಸಂಸ್ಥೆಗಳು ಮತ್ತು ರಾಜ್ಯ ಏನು ಸೆಂಟ್ರಲ್ ಜೆನ್ಸ್ CI ಸೆಲ್ ಅಧಿಕಾರಿಗಳು ಕೂಡ ಏನು ಈ ಒಂದು ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವ ಪ್ರಯತ್ನ ಮಾಡ್ತಾ ಇತ್ತು. ಅದು ಯಾವ ಮುಂದಿನ ವಿಚಾರಣೆ, ಯಾಕಂತ ಹೇಳಿದ್ರೆ ಇದೊಂದು ಗಂಭೀರ ಪ್ರಕರಣ ಆಗಿರೋದ್ರಿಂದ ದೇಶದ ಭದ್ರತೆಗೆ ಧಕ್ಕೆ ತರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ಏನು ತನಿಖಾ ಸಂಸ್ಥೆಗಳು ಕೂಡ ಭಾಗಿಯಾಗಿ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಂಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ.